ಪ್ರಿಯ ವೀಕ್ಷಕರೇ ನಮಸ್ತೆ. ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆದಿಮನೆ, ತರವಾಡು ಮನೆಗಳು ಧಾರ್ಮಿಕ ಚೌಕಟ್ಟಿನ ಜತೆಗೆ ಕುಟುಂಬ ಶಕ್ತಿಯ ಕೇಂದ್ರವೂ ಆಗಿದೆ. ವೀಕ್ಷಕರೇ, ಅಂಥ ಒಂದು ಮಹತ್ವಪೂರ್ಣವಾಗಿರುವಂಥ ಒಂದು ಆದಿಮನೆಯಲ್ಲಿ ನಾವು ಇವತ್ತು ಇದ್ದೇವೆ. ಪ್ರಕೃತಿ ರಮಣೀಯತೆಯ ಮಧ್ಯೆ ಶೋಭಾಯಮಾನವಾಗಿ ಶೋಭಿಸ್ತಾ ಇರುವಂಥ ಒಂದು ಆದಿಮನೆ ಅಥವಾ ತರವಾಡು ಮನೆ. ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣವಾಗುವ ಆದಿಮನೆ ನೋಡಲು ಚಂದ. ಅಂತಹ ಆದಿಮನೆ ಸುಂದರವಾದಂಥ ಪರಿಸರದಲ್ಲಿ ಮರ್ಕಂಜ ಗ್ರಾಮದ ದೋಳದಲ್ಲಿ ನಿರ್ಮಾಣಗೊಂಡಿದೆ. ಹೌದು, ಆ ದೋಳ ಮನೆಯ ಆದಿಮನೆಯಲ್ಲಿ ನಾವು ಇವತ್ತು ಇದ್ದೇವೆ. ಅದರ ಪಾರಂಪರಿಕ ಸೊಬಗನ್ನು ನೋಡೋಣ ಬನ್ನಿ. ಪ್ರಜ್ಞೆ, ಒಂದು ಒಳ್ಳೆಯ ಪರಿಸರದಲ್ಲಿದ್ದೇವಲ್ಲ. ಹೌದು, ಪ್ರಶಾಂತವಾದ ಸ್ಥಳ ಕೂಡ ಹೌದು. ಹೌದು, ಖಂಡಿತವಾಗಿಯೂ ಈ ಒಂದು ಆದಿಮನೆ, ಈ ದೋಳ ಆದಿಮನೆಯ ಒಂದು ಪ್ರದೇಶ ಸುತ್ತಮುತ್ತ ಎಲ್ಲವೂ ಕೂಡ ಅತ್ಯಂತ ಹೃದಯಂಗಮವಾಗಿರುವಂತಹ ಒಂದು ಪ್ರದೇಶ. ಇದರ ಎದುರು ಭಾಗದಲ್ಲಿ ನಾವೊಂದು ಗದ್ದೆಯನ್ನು ಕಾಣ್ತಾ ಇದ್ದೇವೆ. ಇದು ಹಿಂದೆ ಮದುವೆ ಗದ್ದೆ ಅಂತ ಅದು ಕರೆಯಲ್ಪಡ್ತಾ ಇತ್ತು ಎನ್ನುವಂಥದ್ದು ಕೂಡ ಒಂದು ಇತಿಹಾಸ. ಅದೇ ರೀತಿಯಲ್ಲಿ ಈ ಒಂದು ಆದಿಮನೆ ಒಂದು ಪರಿಸರ ಕೂಡ ಬಹಳ ಸುಂದರ ಪರಿಸರದಲ್ಲಿ ಮತ್ತು ಅನೇಕ ಗಿಡ ಮರಗಳು, ಹಸಿರು ಎಲ್ಲವೂ ಕೂಡ ಇರುವಂಥ ಅತ್ಯಂತ ಒಳ್ಳೆಯ ಪರಿಸರದಲ್ಲಿ ಈ ಒಂದು ಪಾರಂಪರಿಕ ಶೈಲಿಯಲ್ಲಿ ಈ ಒಂದು ಆದಿಮನೆ ಕೂಡ ನಿರ್ಮಾಣ ಆಗಿರುವುದು. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಈ ಒಂದು ದೋಳ ಮನೆತನದ ಹಿರಿಯರಾಗಿರುವಂಥ ದೋಳ ವೀರಪ್ಪ ಗೌಡ ಮತ್ತು ದೋಳ ಬಾಲಕೃಷ್ಣ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಮನೆತನದ ಬಗ್ಗೆ ಮತ್ತು ಆದಿ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಲ್ಲಿ ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಒಂದು ಐತಿಹಾಸಿಕವಾದ ಕ್ಷಣ, ಬಹುಶಃ ಸಂಭ್ರಮದ ಕ್ಷಣ, ಒಂದು ಆದಿಮನೆಯ ನಿರ್ಮಾಣ ಆಗಿದೆ. ಏನನ್ನಿಸ್ತಾ ಇದೆ? ನಮಗೆಲ್ಲ ತುಂಬ ಸಂತೋಷ ಆಗಿದೆ ಸರ್. ಇದೇ ರೀತಿ ಮುಂದೆ ಇದು ಹೋಗಬೇಕು ಎಂಬುದೇ ನಮ್ಮ ಇಚ್ಛೆ. ತುಂಬ ಹಳೆಯ ಮನೆತನ ಎಂಬುದು ನಾವು ಹೇಳಿ ತಿಳಿದುಕೊಂಡಿದ್ದೇವೆ. ಮತ್ತು ಹೆಚ್ಚಿನ ಅದರ ಬಗ್ಗೆ ನಮಗೆ ಮಾಹಿತಿ ಕೂಡ ಕಡಿಮೆ. ನಮ್ಮದು ಅಲ್ಲಲ್ಲಿ ಹಂಚಿ ಹೋದಂಥ ಒಂದು ಕುಟುಂಬ ಇವಾಗ ಒಂದು ಸೂರಿನಡಿಯಲ್ಲಿ ಒಂದು ಸೇರುವ ಹಾಗೆ ಆಗಿದೆ. ಆದಿಮನೆಯ ವಿಶೇಷತೆ ಬಗ್ಗೆ ಹೇಳಿದಾಗ ವಿಶೇಷ ಅಂದರೆ ಇಂದಿನ ಇದು ನಮ್ಮ ಬಲ್ಲಾಳ ಅರಸರ ಕಾಲದಿಂದ ಏನೋ ಉಂಬಳಿಯಾಗಿ ಸಿಕ್ಕಿದಂಥ ಈ ಭೂಮಿ, ಇಲ್ಲಿಯ ದೈವಸ್ಥಾನ, ಭೂತಸ್ಥಾನ, ಅದರ ಆಡಳಿತವನ್ನು ನಡೆಸಿಕೊಂಡು ಬರುವಂಥ ಒಂದು ಮನೆತನ ಇದಾಗಿತ್ತು ಎಂಬುದು ನಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡ ವಿಚಾರ. ಆಮೇಲೆ ಈಗಿನ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಮನೆತನದ ಆರ್ಥಿಕ ಇದು ಹದಗೆಟ್ಟು ಬೇರೆ ಬೇರೆ ಭಾಗಕ್ಕೆ ಹೋಗಿ ನೆಲೆಸುವಂಥ ಸಂದರ್ಭ ಒದಗಿ ಬಂತು. ಇತ್ತೀಚಿನ ದಿನದಲ್ಲಿ ಅಲ್ಲಲ್ಲಿ ಇಲ್ಲಿಂದ ಹೋದವರು ಏನೋ ತಮ್ಮ ಒಂದು ಶ್ರಮದಿಂದ, ದೈವ ಅನುಗ್ರಹದಿಂದ ಅವರು ತಮ್ಮ ಒಂದು ಉದ್ಯೋಗವನ್ನು ಪಡ್ಕೊಂಡು ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂಥ ದೈವದೇವರ ಒಂದು ಇದನ್ನು ಮಾಡಬೇಕೆಂಬಂಥ ಉದ್ದೇಶದಿಂದ ಇಲ್ಲಿಗೆ ಬಂದು ನಾವು ತಲುಪಿದ್ದೇವೆ. ಈ ಭವ್ಯವಾದ ಆದಿಮನೆಯ ನಿರ್ಮಾಣ ಹಂತದಲ್ಲಿ ಪೂರ್ತಿ ಸಾರಥ್ಯವನ್ನು ವಹಿಸಿದವರು ವೀರಪ್ಪ ಗೌಡರು ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಖುಷಿ ಸಂಭ್ರಮ ತಮಗೂ ಕೂಡ ಅಲ್ವಾ ಸರ್? ಬಹಳ ಹಿಂದಿನ ಕಾಲದಿಂದಲೇ ಇದು ಎಲ್ಲ ಮನುಷ್ಯರು ಒಬ್ಬರಿಗೊಬ್ಬರಿಗೆ ಈಗಿನ ಕಾಲಘಟ್ಟದಲ್ಲಿ ಮನಃಶಾಂತಿ ಇಲ್ಲದೆ ಅಶಾಂತಿಯಿಂದ ದೂರ ದೂರ ಹೋಗಿ ಅವರವರಷ್ಟಕ್ಕೆ ಅವರವರೇ ಅಲ್ಲಲ್ಲಿ ಮನೆ ಮಾಡಿಕೊಂಡು ಇದ್ದರು. ಈಗ ಕುಟುಂಬದ ಈ ಆದಿಮನೆ ಒಂದು ಆಗಬೇಕು ಅಂತೇಳಿ ನಮಗೆ ಭಾಳ ಆಸೆ ಇತ್ತು. ಅದು ಈಗ ಈಡೇರಿದೆ. ಇನ್ನು ಮುಂದೆಯೂ ಈ ಕುಟುಂಬದವರು ಎಲ್ಲರೂ ಇಲ್ಲಿ ಬಂದು ಈ ಇಲ್ಲಿಯ ಕಾರ್ಯಕ್ರಮ ಎಲ್ಲವನ್ನು ಅವರು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ಳೋದು. ಇಲ್ಲಿಯ ಜೀರ್ಣೋದ್ಧಾರ ಈಗ ಆಗಿ ನಿಂತಿದೆ.
ಇನ್ನು ಮುಂದೆ ಕೂಡ ಇಲ್ಲಿ ಅಕ್ಕಪಕ್ಕದ ಸ್ಥಳಗಳಲ್ಲಿ ಏನಾದರೂ ನಮಗೆ ಕೃಷಿ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಈ ದೇವರು ಸಹಕರಿಸಬೇಕು ಅಂತ ಅವರಲ್ಲಿ ಮೊದಲನೇ ಪ್ರಾರ್ಥನೆ. ಏಕೆಂತೇಳಿದರೆ ಇದು ತುಂಬ ಜಾಗ ಇದ್ದಂಥ ಸ್ಥಳ. ಈಗೆಲ್ಲ ನಮ್ಮ ಹಿರಿಯರಿಂದಲೇ ಅದು ಬಿಟ್ಟು ಬೇರೆಯವರಿಗೆ ಹೋಗಿದೆ. ಈಗ ಇನ್ನು ಮುಂದೆ ಆದರೂ ನಮ್ಮ ಕುಟುಂಬಕ್ಕೇ ಅದು ಒದಗಿ ಬರಬೇಕು. ಮತ್ತು ನಾವು ಇನ್ನೂ ಇಲ್ಲಿ ಮುಂದೆ ಒಳ್ಳೆಯ ಏನಾದರೂ ಕೃಷಿ ಕಾರ್ಯ ಮಾಡಲಿಕ್ಕೆ ಕೂಡ ದೇವರು ನಮಗೆ ಆ ಮನಸ್ಸಿನ ಅರಿವು ತೋರಿಸಿಕೊಡಬೇಕು ಅಂತ ಅವರಲ್ಲಿ ಮೊದಲನೇದು ಪ್ರಾರ್ಥನೆ. ಹಾಗೆಯೇ ಮುಂದೆ ಇದು ಇನ್ನೂ ಕೂಡ ನಮ್ಮ ಕುಟುಂಬದವರು ತುಂಬ ಜನ ಇದ್ದಾರೆ. ಎಲ್ಲರೂ ಇಲ್ಲಿಗೆ ಬರಬೇಕು, ಇಲ್ಲಿ ಸೇರಬೇಕು, ಎಲ್ಲರೂ ಇಲ್ಲಿ ಸಹಕರಿಸಬೇಕು ಅಂತ ಒಂದು ಶಕ್ತಿಯನ್ನು ಇಲ್ಲಿಯ ಶಕ್ತಿಗಳು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅಂತೇಳಿ ನನ್ನದೊಂದು ಪ್ರಾರ್ಥನೆ. ಸರ್ವರೊಟ್ಟಿಗೂ, ನೆಂಟರಿಷ್ಟರೊಟ್ಟಿಗೂ, ಕುಟುಂಬಸ್ಥರೊಟ್ಟಿಗೂ, ಗ್ರಾಮಸ್ಥರೊಟ್ಟಿಗೂ, ಊರವರೊಟ್ಟಿಗೂ ಕೇಳಿ ಕುಲದೇವರಾದ ವೆಂಕಟರಮಣ ದೇವರ ಹರಿಸೇವೆ ಮತ್ತು ಪಾನಕ ಪೂಜೆ ಒಟ್ಟಿಗೆ ಮಾಡ್ನೆ ಜಾಗಟೊಟ್ಟಿನ ಪ್ರಜ್ಞಾ, ಈಗಾಗಲೇ ನಾವು ಈ ಒಂದು ಪರಿಸರವನ್ನು ಮತ್ತು ಈ ಒಂದು ಆದಿಮನೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದೇವೆ. ಈ ಒಂದು ಜಾಗ ದೋಳ ಶಂಕರಣ್ಣ ಶಾಸ್ತ್ರಿಗಳದ್ದು. ಅವರು ಇವರಿಗೆ ಮಾರಾಟ ಮಾಡಿರುವಂಥದ್ದು. ಸತ ಅವರು ನಮ್ಮ ಜೊತೆಗಿದ್ದಾರೆ ಈಗ. ಸರ್ ನಮಸ್ತೆ. ನಮಸ್ಕಾರ. ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯ ನಡೀತಾ ಇದೆ, ನೀವು ಕೂಡ ಅದರಲ್ಲಿ ಸಾಕ್ಷಿಗಳಾಗ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್? ನನಗೆ ಈ ನನ್ನ ಮನೆ, ನಾವು ಈ ಜಾಗ ತೆಗೊಳ್ಳುವಾಗ ಈ ಮನೆಯ ಅಡಿಸ್ಥಳ ಇದಲ್ಲೇ, ಈಗ ಮನೆಯ ಜಾಗದಲ್ಲೇ ಈ ಭೂತದ ಚಾವಡಿ ಇಲ್ಲಿ ಎದ್ದಿದೆ. ನಾವು ಇಲ್ಲಿ ಜಾಗ ತಕ್ಕೊಂಡು ಈ ಮನೆಗೆ ಸೇರುವಾಗಲೇ ಈ ಜಾಗದಲ್ಲಿ ಇದ್ದವರು ಹೇಳಿದ್ದಾರೆ, ಇದು ಭಂಡಾರದ ಮನೆ ಅಂತ ಹೆಸರು. ಇದರ ಈ ಒಂದು ಪಾರ್ಶ್ವದಲ್ಲಿ ಭಂಡಾರ ಇಡುವಂಥ ಮಂಚ ಇತ್ತು. ಆದರೆ ನಾವು ಬರುವಾಗ ಅದು ಎಂಡೋಮೆಂಟು ದೇವಾಲಯ ಆದ ಕಾರಣ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನಾಯರ್ಭೂತ ವಗೈರೆ ಭಂಡಾರ ಈಗ ಮನೆ ಆಗಿತ್ತು. ಆದರೆ ಈ ಮನೆತನದ ಗುಡ್ಡಪ್ಪ ಗೌಡರು ಅಂತಿದ್ದರು, ಅವರಿಂದ ಅದು ಪಾರೆ ಮಾಂಗೇಶ್ವರ ಭಟ್ರಿಗೆ ಹೋಗಿ ನಮಗೆ ಬಂದದ್ದು. ಗುಡ್ಡಪ್ಪ ಗೌಡರ ಕಾಲದಲ್ಲಿ ಇಲ್ಲಿ ಭಂಡಾರ ಇತ್ತು. ಆವಾಗ ಈ ದೋಳ ಕುಟುಂಬಸ್ಥರ ದೈವಗಳು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟ ದೈವಗಳಿಗೆ ಒಂದೇ ಮನೆಯಲ್ಲಿ ಭಂಡಾರ ಇತ್ತು ಅಂತ ಹೇಳೋದು ಕೇಳಿದ್ದೇನೆ. ಆನಂತರ ಆ ಮನೆಯಲ್ಲಿ ನಮಗೆ ತುಂಬ ಸತಿ ಆ ಭೂತದ ಶಕ್ತಿಯ ಅರಿವಾಗಿತ್ತು. ಯಾಕೆಂತ ಹೇಳಿದರೆ, ನಾನು ಆ ಮನೆಯನ್ನು ಒಂದು ರಿಪೇರಿ ಮಾಡಿ ಮುಳಿ ಮನೆಯನ್ನು ಓಡಿನ ಮನೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ನನಗೆ ಸತತ ಕಷ್ಟ ಆಗಿದೆ.
ಎರಡನೇ 3 ಪ್ರತಿ ಆಚಾರಿ ವರ್ಗದವರು ಕೆಲಸಗಾರರು ಬಂದವರು ಕೂಡ ಒಂದೇ ರಾತ್ರಿಯಲ್ಲಿ ಅವರಿಗೆ ಭೂತ ದರ್ಶನ ಆಗೋದು. 2 ದಿವಸದಲ್ಲಿ ಅವ್ರು ಹೋಗ್ತಾರೆ. ನನಗೆ ನಂಬಿಕೆ ಇರಲಿಲ್ಲ. ಹಾಗೆ ಮತ್ತೊಂದು ಸೆಟ್ ಬಂದವರು ಅವರೂ ಕೂಡ ಹಾಗೆ ಆಯಿತು. 3ನೇ ಸೆಟ್ಟು ಹಾಗಾದಾಗ ಮಳೆಗಾಲದ ಹತ್ತಿರ ಬಂತು. ಆವಾಗಲೇ ಸಗಣಿಯ ಮನೆ, ಇದು ಪರಿಸ್ಥಿತಿ ಹೀಗೆ ಆದರೆ ಹೇಗೆ ಅಂತೇಳಿ ನನಗೆ ಹೆಣ್ಣು ಕೊಟ್ಟ ಮಾವ ಇಲ್ಲಿಗೆ ಬಂದವರು, ಇದು ಯಾವುದೋ ಒಂದು ದೋಷ, ನೀನು ಬೇಕಾದಷ್ಟು ಸಂಬಳ ಕೊಡ್ತೀವಿ, ಎಲ್ಲ ಊಟ ಕಾಫಿ ಎಲ್ಲ ಕೊಡ್ತೀವಿ, ಯಾಕೆ ಅವರಿಗೆ ಬಿಟ್ಟು ಹೋಗ್ತಾರೆ? ಭೂತವೇ. ಅದಕ್ಕೆ ನಾವು ಒಂದು ಕರಡಾಲ್ತರ ಜೋಯಿಸರಲ್ಲಿಗೆ ಹೋಗಿ ಪಂಚಾಂಗ ಇಟ್ಟಾಗ, ನಿಮ್ಮ ಮನೆ ಹತ್ತಿರ ಇರುವಂಥ ನಾಯರ್ ಭೂತದ ಇದಕ್ಕೆ ಜೀರ್ಣೋದ್ಧಾರ ಆಗದೆ ನಿಮ್ಮ ಮನೆಯ ಹುಲ್ಲುಗಡ್ಡಿ ಕೂಡ ಮುಟ್ಲಿಕ್ಕೆ ಅದು ಬಿಡಲಿಕ್ಕಿಲ್ಲ ಅಂತಾಯಿತು. ನಾನು ಆವಾಗ ಪ್ರಾರ್ಥನೆ ಮಾಡಿಕೊಂಡೆ, ಅದು ಎಂಡೋಮೆಂಟ್ ದೇವಸ್ಥಾನ, ಭೂತಸ್ಥಾನ, ಎಂಡೋಮೆಂಟಿನ ಕಡೆಯಿಂದ ಕೆಲಸ ಆಗುವಂಥ ಹೊತ್ತಿಗೆ ನಾನು ನನ್ನ ಬಾವುತು ಒಂದು ಅಮೌಂಟನ್ನು ಸಂಕಲ್ಪ ಮಾಡಿ ಬ್ಯಾಂಕಲ್ಲಿ ಠೇವಣಿ ಇಡ್ತೇನೆ, ಆವಾಗ ಪರಿಹಾರ ಬರ್ತದ ಅಂತ ಬಂತು. ನಾನು ಅದೇ ದಿವಸ ಮನೆಗೆ ಬಂದಾಗ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿಕೊಂಡು ದಾಸರಬೈಲು ಸುಬ್ಬರಾವು, ನಾರಾಯಣ ಭಟ್ರು, ಮೋಹನಪ್ಪ ಗೌಡ್ರು ಎಲ್ಲ ಸೇರಿ ನನ್ನ ಮನೆಗೆ ನಾನು ಬರುವಾಗ ಅಲ್ಲಿ ಇದ್ದಾರೆ, ಈ ಉದ್ದೇಶವನ್ನು ಹೇಳಿದರು. ಹಾಗೆ ನಾನು ಆವಾಗ ಹೇಳಿದೆ, ನಾನು 5,000 ನಿಶ್ಚಯ ಮಾಡಿದ್ದೇನೆ, ಅದನ್ನು ಕೊಡ್ತೇನೆ, ಕ್ಯಾಶೇ ಕೊಡ್ತೇನೆ ಅಂತ ಹೇಳಿದೆ. ಅಲ್ಲ, ನಿಮ್ಮ ನೇತೃತ್ವದಲ್ಲಿ ಆಗಬೇಕು, ನಿಮ್ಮ ಮನೆ ಹತ್ರ ನಾವು ಒಂದು ನೋಡ್ತೇವೆ ಅಂತ ಹೇಳಿದರು. ಹಾಗೆ ನಾನು ಕೈ ಹಾಕಿದೆ. ನಾವು ದೊಡ್ಡ ವಂತಿಗೆಗೆ ಹೋಗಲಿಲ್ಲ. ನಾವು 3-4 ದಾಸರಬೈಲು ಮತ್ತು ನಾವು ಸೇರಿ ಅದನ್ನೊಂದು ಜೀರ್ಣೋದ್ಧಾರ ಮಾಡಿ ಕಟ್ಟಗಟ್ಟಲೆ ಆವಾಗಿನ ಅದರ ಉದ್ಘಾಟನೆ ಆಯಿತು. ಆ ನಂತರ ತಮ್ಮನಿಗೆ ಮನೆ ಕಟ್ಟುವಾಗ ಯಾವುದೇ ವಿಘ್ನಗಳು ಬರಲಿಲ್ಲ. ಇಲ್ಲೇ ಮೇಲೆ ತಮ್ಮನಿಗೆ ಮನೆ ಕಟ್ಟುವಾಗ ಹಾಗೆ ಆ ದೈವದ ಒಂದು ಶಕ್ತಿ ಬೇರೆ ಬೇರೆ ರೂಪದಲ್ಲಿ ಆವಾಗ ನಮಗೆ ಕಾಣ್ತಿತ್ತು. ಹಾಗೆ ಈ ಎಲ್ಲ ಘಟನೆಯಿಂದಾಗಿ ನಾನು ಸ್ವಲ್ಪ ನಾಸ್ತಿಕವಾದಿಯಾಗಿ ಇದ್ದವ. ಆದರೂ ನನಗೆ ಇದು ನನ್ನ ಅನುಭವಕ್ಕೆ ಬಂದ ಕಾರಣ ಆ ದೈವಗಳ ಒಂದು ಶಕ್ತಿಯ ಅರಿವಾಯಿತು. ಆದರೂ ನಾವು ಮುಟ್ಟುವಂಥ ಕೆಲಸ ಅಲ್ಲ ಅದು, ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲ. ಹಾಗಾಗಿ ಇವತ್ತೆಲ್ಲ ನಾಳೆ ಯಾರಾದರೂ ಅದನ್ನು ಮಾಡುವಂತ ಬಂದಾಗ ನಾವು ಅದಕ್ಕೆ ಸಹಕಾರ ಕೊಡುವುದಂತ ನಾನು ಆವಾಗಲೇ ನೆನೆಸಿದ್ದೆ. ಆ ನಂತರ ಅದಕ್ಕೆ ಸಂಬಂಧಪಟ್ಟ ದೈವಗಳಿಗೆ ಸಂಬಂಧಪಟ್ಟು 2 ಸಲ ಪ್ರಶ್ನೆಯಲ್ಲಿ ಕಂಡು ಅವರು ಒಬ್ಬ ನನ್ನಲ್ಲಿಗೆ ಬಂದರು. ಆವಾಗಲೇ ನಾನು ಹೇಳಿದ್ದೆ, 5 ಸೆಂಟ್ಸು ಅಂತಾದರೆ ಪೂರ್ಣ ಉಚಿತವಾಗಿ ಕೊಡ್ತೇನೆ, 5-10 ಸೆಂಟ್ಸ್ ಆದರೆ, ಸ್ವಲ್ಪ ಜಾಸ್ತಿ ಅಂತಾದರೆ ನನಗೆ ಏನಾದರೂ ಸಿಗಬೇಕು, ಅದು ನಿಮಗೂ ಪ್ರತಿಫಲ ಸಿಗ್ತದೆ. ಹಾಗೆ ಹಾಗೆ ಆಯಿತು. ಮತ್ತೆ ಅಲ್ಲಿ ಬರಲೇ ಇಲ್ಲ, ಅವರು ಬೇರೆ ಕಡೆಯಲ್ಲಿ ಚಾವಡಿ ಮಾಡಿದರು. ನಾನು ಯಾಕೆಂತ ವಿಚಾರಿಸಲಿಲ್ಲ. ಆನಂತರ ನಮ್ಮ ಲೀಲಾಧರ ಗೌಡರು ಮತ್ತು ಅವರ ಅಣ್ಣ ಎಲ್ಲ ಮನೆಗೆ ಬಂದು ಪ್ರಸ್ತಾಪ ಮಾಡುವಾಗ ಅವರು 1 ಎಕರೆ ಕೇಳಿದರು. ಆದರೆ ನಾನು 2 ಸರ್ವೆ ನಂಬರ್ 46 ಸೆಂಟ್ಸು ಮತ್ತು 27 ಸೆಂಟ್ಸು ಹೀಗೆ ಸರಿತ ಕಟ್ಟಾಗ್ತದೆ. ಇಷ್ಟು ಜಾಗ ಕೊಟ್ಟರೆ ನನಗೂ ನನ್ನ ಭೂಮಿಯ ಒಂದು ರೂಪಕ್ಕೂ ಏನು ವ್ಯತ್ಯಾಸ ಬರೋದಿಲ್ಲ, ನಾನು ಅದನ್ನು ಸಂತೋಷವಾಗಿ ಕೊಡ್ತೇನೆ ಅಂತ ಹೇಳಿದೆ. ಹಾಗಿದ್ರೆ ನೀವು ಹೇಳಿದ ರೇಟು ಕೊಡ್ತೇವೆ ಅಂತ ಹೇಳಿದರು. ನಾನು ಹಾಗೆ ಹೇಳಿದೆ, ನಾನು ಹಾಗೆ ಹೇಳಲಿಕ್ಕಿಲ್ಲ, ದೈವ ನನಗೂ ದೈವವೇ. ಹಾಗಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಈವಾಗ ಆಸ್ತಿ ಮೌಲ್ಯ ಎಷ್ಟಿದೆ ಅಷ್ಟೇ ಕೊಟ್ಟರೆ ಸಾಕು, ಅಷ್ಟು ನನಗೆ ಅಪೇಕ್ಷೆ ಉಂಟು. ಯಾಕೆಂತೇಳಿದ್ರೆ ನಾನು ಆರ್ಥಿಕವಾಗಿ ಪೂರ್ತಿ ದಾನ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಅದು ಆ ದೈವಕ್ಕೂ ಗೊತ್ತುಂಟು. ಹಾಗೆ ನನಗೆ ಅಷ್ಟು ಸಿಕ್ಕಿದರೆ ಸಾಕು ಅಂತೇಳಿ ನಾನು ಆತ್ಮತೃಪ್ತಿಯಿಂದಲೇ ಅವರಿಗೆ ಕೊಟ್ಟಿದ್ದೆ. ಹಾಗೆ ನನಗೂ ಈಗ ತುಂಬ ಸಂತೋಷ ಆಗಿದೆ. ಯಾಕೆಂತೇಳಿದರೆ ಈ ವೈಭವದ ಒಂದು ಚಾವಡಿ ಆಗ್ತದೆ ಅಂತ ನಾನು ನೆನೆಸಿರಲಿಲ್ಲ. ಏನೋ ಎಲ್ಲ ಕಡೆ ಭೂತಕ್ಕೆ ಭಂಡಾರದ ಮನೆ ಅಂತ ಕಟ್ತಾರೆ, ಒಂದು ಕಟ್ಟಗಟ್ಟಲೆ ಒಂದು ಆಗಬೇಕಲ್ಲ ಅಂತ ಹೇಳೋದಕ್ಕೆ ಒಂದು ಮಾಡ್ತಾರೆ. ಬಿಟ್ಟರೆ ಈ ನಮ್ಮನೆ ಕೋಟಿಗಟ್ಟಲೆ ಹಣ ಈ ನಮ್ಮನೆ ಮಾಡುವಂಥದ್ದು ಮತ್ತು ಇಲ್ಲಿಗೆ ಬರುವಂಥದ್ದು ಇದೆಲ್ಲ ಆ ದೈವದ ಯೋಗ. ಖಂಡಿತ. ಆ ದೈವ, ನಾನು ಈಗಲೂ ಪ್ರಾರ್ಥನೆ ಮಾಡ್ತೇನೆ, ಇದನ್ನು ಕಟ್ಟಿದಂಥವರಿಗೆ, ಇದಕ್ಕೆ ಸಹಕಾರ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಆ ದೈವಗಳು ತುಂಬ ಅವರನ್ನು ಉದ್ಧಾರ ಮಾಡಲಿ, ಇನ್ನಷ್ಟು ಅವರಿಗೆ ದೈವ ಸಂಪತ್ತು ಸೌಭಾಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು.
ಪ್ರಜ್ಞಾ, ಬಹುಶಃ ಈ ಒಂದು ಸುಂದರವಾಗಿರುವಂಥ ಈ ಒಂದು ಆದಿಮನೆ ಇವತ್ತು ನಿರ್ಮಾಣ ಆಗಬೇಕಿದ್ರೆ ಅದರ ಪೂರ್ತಿ ಒಂದು ಕಾಯಕಲ್ಪವನ್ನು ಮಾಡಿದಂಥವರು ಕಿಶೋರ್ ಕುಮಾರ್ ಮಾರುತಿ ಕನ್ಸ್ಟ್ರಕ್ಷನ್ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ನಿಮಗೂ ಕೂಡ ಒಂದು ಭಾಗ್ಯ ಅಲ್ವಾ ಕಿಶೋರ್? ಹೌದು ದುರ್ಗಣ್ಣ, ಇದೊಂದು ಅದ್ಭುತವೇ ಸರಿ. ಯಾಕಂದರೆ ಎಲ್ಲ ಕಡೆ ನಾವು ನೋಡ್ತೇವೆ ಇದು ತರವಾಡು ಮನೆಗಳಂತ ಅದರಲ್ಲಿ 2-3 ಇದು ಮಠಗಳಿರ್ತವೆ, ಮಂದಿರಗಳಿರ್ತವೆ, ಅದು ದೇವಸ್ಥಾನಗಳಿರ್ತವೆ. ಸೊ ಇದೊಂದು ವ್ಯತ್ಯಸ್ತ ರೀತಿಯಲ್ಲಿ ಮಾಡುವಂತಹ ಕಾಯಕಕ್ಕೆ ನಾವು ಹೊರಟದ್ದು. ಇದರಲ್ಲಿ ನಮ್ಮ ವಾಸ್ತುಶಿಲ್ಪಿಗಳು ಹಾಗೂ ವಾಸ್ತು ತಜ್ಞರಾಗಿರುವಂಥ ಶ್ರೀನಾಥ್ ಸುಳ್ಯ ಇವರ ಮಾರ್ಗದರ್ಶನದಲ್ಲಿ ಕಟ್ಟಡದ ರೂಪುರೇಷೆ ಕ್ರಿಯೇಟ್ ಆಗಿದೆ. ಇದು ಹೇಗೆ ಅಂತ ಹೇಳಿದರೆ, ಫಸ್ಟು ಈ ಆದಿಮನೆ ಹೇಗೆ ಇತ್ತು ಅಂತ ಹೇಳೋ ಒಂದು ಕಲ್ಪನೆಯನ್ನು ನಮ್ಮ ಶಾಸ್ತ್ರಿಗಳು ನಮಗೆ ತಿಳಿಸಿಕೊಟ್ಟಿದ್ರು. ಇದು ಹಿಂದಿನ ಕಾಲದಲ್ಲಿ ಇಷ್ಟು ವರ್ಷದ ಹಿಂದೆ ಆದಿಮನೆ ಅಂತ ಹೇಳುವಂತಹ ಮನೆಯಲ್ಲಿ ಹೀಗೆ ಇತ್ತು. ಮನೆಯ ಅಂಗಳದಲ್ಲಿ 3-4 ಚಾವಡಿಗಳು ಮನೆಯ ಒಳಗೆ ಇತ್ತು ಅಂತೇಳಿ. ಸೊ ಆ ರೂಪುರೇಷೆಯನ್ನು ಒಂದು ಹಿಡ್ಕೊಂಡು ಒಳಗೆ ಏನು ಮನೆಯ ಒಳಗೆ ಚೌಕಟ್ಟಿನ ಒಳಗೇನು ಬರ್ತದೆ ಅದು ಕಂಪ್ಲೀಟಾಗಿ ಆ ಹಿಂದೆ ಮನೆ ಹೇಗಿತ್ತು ಅದೇ ರೀತಿ ನಡೆದು ಬಂದಿದೆ. ಸುತ್ತ ಬರುವಂತಹ ಆಯಗಳು ಅದು ಒಂದು ಅದನ್ನು ಗ್ರ್ಯಾಂಡ್ ಕಾಣಿಸ್ತೀನಿ ಅಂತಂದರೆ ಅದರ ಎಲಿವೇಶನನ್ನು ಸ್ವಲ್ಪ ಚೆಂದ ಮಾಡಲಿಕ್ಕೋಸ್ಕರ ಈ ಕಲ್ಲುಗಳು ಅದೆಲ್ಲ ಎಕ್ಸ್ಟ್ರಾ ಕೊಟ್ಟು ನಾವು ಅದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದೇವೆ. ಅದರೊಂದಿಗೆ ಬಹಳ ಮುಖ್ಯವಾದ್ದು ಹೇಗೆ ಅಂತ ಹೇಳಿದರೆ, ಈಗ ಚಾವಡಿಗಳು ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ತುಂಬ ಮರಗಳನ್ನು ಕಡಿತಾರೆ. ಬಹುಶಃ ಈ ಮನೆಯಲ್ಲಿ ಒಂದು 2 ಲೋಡಿನಷ್ಟು ಮರವು ಸೇವ್ ಆಗಿರ್ಬೋದು. ದುಡ್ಡಿನ ವಿಷಯ ಅಲ್ಲ, ಒಂದು ಮರ ಬೆಳಿಬೇಕು ಅಂತಾದರೆ ಸುಮಾರು ವರ್ಷಗಳು ಬೇಕಾಗ್ತದೆ. ಸೊ ಇದರಲ್ಲಿ ಏನಾಗಿದೆ, ಇದರಲ್ಲಿ ಈ ಮನೆಗೆ ಇನ್ನೊಂದು ರೀತಿಯ ಬ್ಲೆಸ್ಸಿಂಗ್ ಅಂತ ಹೇಳಿದರೆ, ಈ ವನದುರ್ಗೆ ಅಂತ ಹೇಳಿ ನಾವು ಹೇಳ್ತೇವೆ, ದೈವಿಕ ಶಕ್ತಿ ವನದುರ್ಗೆ ಅಂತ ಹೇಳಿದರೆ ಅದರ ಬ್ಲೆಸ್ಸಿಂಗ್ ಜಾಸ್ತಿ ಇರ್ತದೆ ಈ ಮನೆಗೆ. ಈ ಮನೆಯ ಈ ಮನೆ ಕಂಪ್ಲೀಟಾಗಿ ಮನೆಯ ಮೇಲ್ಛಾವಣಿನ ಕಂಪ್ಲೀಟಾಗಿ ನಾವು ಫ್ಯಾಬ್ರಿಕೇಷನ್ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಹೊರ ಆವರಣದಲ್ಲಿ ನ್ಯಾಚುರಲ್ ಆಗಿ ಸಿಕ್ಕುವಂಥ ಕಲ್ಲಿನಿಂದ ಮಾಡುವಂಥ ಕಂಬಗಳೆಲ್ಲ ಉಪಯೋಗಿಸಿಕೊಂಡು ಆದಷ್ಟು ಎಕೋ ಫ್ರೆಂಡ್ಲಿ ಮತ್ತು ಪ್ರಕೃತಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ನಾವು ನಡಿಬೇಕು ಅಂತೇಳಿ ನಮ್ಮ ವಾಸ್ತುತಜ್ಞರು ಹೇಳಿದರು. ಸೊ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಸೊ ಇದೊಂದು ವಿಶೇಷ. ಈ ತರವಾಡು ಮನೆ ಅಥವಾ ಆದಿಮನೆ ಇರಬೇಕಾದ್ದೇ ಹಾಗೆ. ಇದರಲ್ಲಿ ಮರಗಳನ್ನು ಎಷ್ಟು ಕಡಿಮೆ ಮಾಡ್ತಾವೆ ಈಗಿನ ಕಾಲದಲ್ಲಿ, ಅಷ್ಟು ನಮಗೆ ವನದುರ್ಗೆಯ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ನಂಬಿಕೆ ಉಂಟು. ಈಗ ಎಲ್ಲ ತರವಾಡು ಮನೆ ನಡೀತಿರೋದು ಮರಗಳಲ್ಲಿ. ಎಲ್ಲಿ ಮನೆ ಬಂದ ಕೂಡಲೇ ಮರಗಳನ್ನು ಕಡಿಯೋದು, ಅದಕ್ಕೆ ಬೇಕಾದಂಥ ಅದಕ್ಕೆ ದೇವರಿಗೆ ದೂರ ಹಾಕಿ ಮರ ಕಡಿಯೋದು. ಪುನಃ ಆ ಮರ ಬೆಳೆಸಲಿಕ್ಕೆ ಅಷ್ಟೇ ವರ್ಷಗಳು ಬೇಕಾಗ್ತದೆ. ಆ ವರ್ಷ ಆಗುವ ಟೈಮಲ್ಲಿ ಏನಾಗ್ತದೆ, ಇನ್ನೊಂದು 25 ವರ್ಷ ಈ ಮರ ಹಾಳಾಗ್ತದೆ, ಪುನಃ ವಾಪಸ್ ಹೋಗಿ ನಾವು ಕಡಿತೇವೆ. ಸೊ ಅದರಿಂದಾಗಿ ಕಾಡುಗಳು ನಾಶ ಆಗುವಂಥ ಪರಿಸ್ಥಿತಿ ಜಾಸ್ತಿ ಬರ್ತದೆ. ಈ ಎಕೋ ಫ್ರೆಂಡ್ಲಿ ಎಷ್ಟು ಕಡಿಮೆ ಖರ್ಚಿನಲ್ಲಿ ಆಗ್ತೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಪ್ರಯತ್ನವನ್ನು ಈ ತರವಾಡು ಮನೆಯಲ್ಲಿ ಮಾಡಿದ್ದೇವೆ. ಹಾಗೆ ಇನ್ನೊಂದು ಕುಟುಂಬ ಬಂಧುಗಳೆಲ್ಲ ನಿಲ್ಲಲಿಕ್ಕೆ ಒಂದು ಆವರಣ, ಒಂದು 30x30 ಆವರಣ, ಎಲ್ಲರೂ ಒಂದೇ ಆವರಣದಲ್ಲಿ ನಿಂತುಕೊಂಡು ಎಲ್ಲ ದೇವಿಗಳಿಗೆ ಜೊತೆಯಲ್ಲಿ ಅವರು ಕೈ ಮುಗಿಯುವಂಥ ವ್ಯವಸ್ಥೆಯನ್ನು ಈ ಮನೆಯ ಹಾಲಲ್ಲಿ ಮಾಡಿದ್ದೇವೆ, ಅಂಗಣದಲ್ಲಿ. ಈ ದೋಳ ಆದಿಮನೆಯ ನಿರ್ಮಾಣದ ಆರಂಭದಿಂದಲೂ ಕೂಡ ಇಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದವರು ಚೆನ್ನಕೇಶವ ದೋಳ ಅವರು ನಮ್ಮೊಂದಿಗಿದ್ದಾರೆ. ಏನು ಅನ್ನಿಸ್ತಾ ಇದೆ ಈ ಒಂದು ಕ್ಷಣದಲ್ಲಿ? ಈ ಒಂದು ಕಾರ್ಯಕ್ರಮ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿ ಮೂಡಿ ಬಂದಿದೆ. ಸೊ ನಮ್ಮ ಒಂದು ಆದಿಮನೆಗೆ ಒಂದು ಒಳ್ಳೆಯ ಹೆಸರು ಬರ್ತಾ ಉಂಟು ಸಾರ್ವಜನಿಕರಿಂದ. ನಮಗೆ ಬಾರಿ ಒಂದು ಖುಷಿ, ಎಷ್ಟೋ ಜನ ಭಕ್ತರು ಬಂದು ಪ್ರಸಾದ ಸ್ವೀಕಾರ ಮಾಡಿದೊಂದು ಭಾಳ ಸಂತೋಷ ಆಗ್ತದೆ. ಇನ್ನು ಮುಂದೆಯೂ ಇಂಥ ತುಂಬ ಭಕ್ತಾದಿಗಳು ಕುಟುಂಬಸ್ಥರೆಲ್ಲ ಬಂದು ಒಳ್ಳೆಯ ಒಂದು ಅನ್ನ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳುವೆ.
ದೇವರು ನಮಗೆ ಒದಗಿಸಿಕೊಟ್ಟು ನಾವು ನೂತನವಾಗಿ ಐನ ಮನೆಯನ್ನು ನಾವು ಸ್ಥಾಪನೆ ಮಾಡಿ ಮುಂದಿನ ದಿನ ದೈವ ದೇವರುಗಳ ಮನೆ ಮಂಚಲ್ಲಿ ನಾವು ದೀಪ ಪ್ರತಿಷ್ಠೆ ಮಾಡಿದ್ದಲ್ಲ. ಅದೇ ಪ್ರಕಾರ ಇವತ್ತಿನ ದಿನ ಕುಲದೇವರಾದ ವೆಂಕಟರಮಣ ದೇವರನ್ನ ಮನೆ ತುಂಬಿಸಿಕೊಟ್ಟು ನಾವು ಕುಟುಂಬ ಸಂಸಾರ ಎಲ್ಲ ಪಾಲ್ಗೊಂಡಿದ್ದು. ಇಂದಿನ ದಿನ ಆಶ್ರಯ ಮುಖೇನ ಅಲಂಕಾರದ ಗುಂಡ ಕಟ್ಟಿ ಹರಿಸೇವೆ ಮಾಡೋಣ. ಮಾನಸ ಕಾರ್ಯಕ್ರಮಕ್ಕೆ ಅನೇಕ ಶಾಸ್ತ್ರ ತತ್ವವೇ ಇದ್ದು ಅದನ್ನೆಲ್ಲ ದೇವರು ಹುಟ್ಟಾಕಿಕೊಂಡು ನಮ್ಮ ಈ ಜೋಳ ಮನೆಯಲ್ಲಿ ಗುರುನೆಲೆಯಲ್ಲಿ ನಿಂತು ನಾವು ನಮ್ಮ ಕುಟುಂಬ ಸಂಸಾರಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಕೊಡುವಲ್ಲಿಗೆ ಆ ಲಕ್ಷ್ಮೀರಮಣ ವೆಂಕಟೇಶನ ಪೂರ್ಣ ಅನುಗ್ರಹ ದೇವರು ನಮಗೆ ಒದಗಿಸಿಕೊಡುತ್ತೇವೆ. ಆ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡುದು. ಇದು ನಾವು ಮಾಡುವಂತ ಪ್ರಾರ್ಥನೆ ಅಲ್ಲ, ನಮ್ಮ ಹಿರಿಯರು ಮಾಡುವಂತ ಪ್ರಾರ್ಥನೆ ಅಂತ ಸ್ವಾಮಿ ವಿಜ್ಞಾಪಿಸಿಕೊಂಡು ದೇವರೊಟ್ಟಿಗೆ ಕೇಳಿಕೊಂಬುದು. ಪ್ರಿಯ ವೀಕ್ಷಕರೇ, ದೋಳ ಆದಿಮನೆಯ ಈ ಒಂದು ವೈಭವದ ಸಮಾರಂಭ ಸಂಭ್ರಮ, ಈ ದೋಳ ಮನೆತನದ ಇನ್ನಷ್ಟು ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಹವಿನ್ ದೋಳ ಅವರಿದ್ದಾರೆ, ಅದೇ ರೀತಿಯಲ್ಲಿ ಗಂಗಾಧರ ದೋಳ ಅವರಿದ್ದಾರೆ, ಜನಾರ್ದನ ದೋಳ ಇದ್ದಾರೆ, ಅಭಿನವ್ ದೋಳ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಒಂದು ಕ್ಷಣದಲ್ಲಿ ಹೇಗೆ ಅನಿಸೋದು ಅಂದರೆ ನಮಗೆಲ್ಲ ಭಾಳ ಒಂದು ಖುಷಿ ಮತ್ತು ಒಂದು ಹೆಮ್ಮೆ. ಯಾಕಂದರೆ ಒಂದು ತರವಾಡು ಮನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೆ ಇವಾಗ ನಮ್ಮ ಈ ದೋಳದ ನಮಗೆಲ್ಲ ಒಂದು ದೇವರ ಒಂದು ಪುಣ್ಯದ ಕ್ಷಣವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಒಂದು ಭವ್ಯವಾದ ಒಂದು ಆದಿಮನೆ ನಮ್ಮ ಈ ದೋಳದ ಕುಟುಂಬಸ್ಥರಿಗೆ ಆಗಿದೆ. ಹಾಗೆ ಮನಸ್ಸಿನೊಳಗೆಯೂ ಮತ್ತು ನಮ್ಮ ಎಲ್ಲ ರೀತಿಯಲ್ಲಿ ನಮಗೊಂದು ಬಹಳ ಸಂತೋಷ. ಮತ್ತು ನಾವೆಲ್ಲ ಒಂದು ಒಗ್ಗಟ್ಟಲ್ಲಿ ಇವಾಗ ಸೇರಿದ್ದೇವೆ ಇಲ್ಲಿ. ಹಾಗೆ ದೇವರು ಈ ಒಗ್ಗಟ್ಟಿಗೆ ಯಾವುದೇ ಕುಂದುಕೊರತೆಯನ್ನು ಮಾಡದೆ ನಾವು ಈ 100 ವರ್ಷಗಳ ಕಾಲ ನಮ್ಮ ದೀರ್ಘಾಯುಷ್ಯ ಇಲ್ಲಿ ತನಕ ಮನುಷ್ಯನಿಗಿರುತ್ತದೋ ಅಷ್ಟು ಕಾಲ ನಾವು ಹೀಗೆ ಈ ಕುಟುಂಬದಲ್ಲಿ ಹೊಂದಾಣಿಕೆಯಿಂದ ಇರಬೇಕು. ಮನೆ ತರವಾಡು ಮನೆ ಯಾರಿಗೂ ಮಾಡ್ಬೋದು, ಆದರೆ ಆ ಕುಟುಂಬ ಮುಂದೆ ನಡೆಯುವುದು ಅದು ಇಂಪಾರ್ಟೆಂಟ್. ಎಲ್ಲ ರೀತಿ ನಾವು ಇವಾಗ ನೋಡ್ಬೋದು ಎಷ್ಟೋ ತರವಾಡುಗಳಿವೆ. 1-2 ವರ್ಷದಲ್ಲಿ ಮತ್ತೆ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಅದೆಲ್ಲ ಆಗಿ ಬೇರ್ಪಡುವುದು ಇದೆ. ಹಾಗೆ ಅಂಥದ್ದು ನಮ್ಮಲ್ಲಿ ಆಗಲಿಕ್ಕಿಲ್ಲ. ಆದರೆ ಇವತ್ತಿನ ಖುಷಿ ಮತ್ತು ಸಂಭ್ರಮ ಯಾವತ್ತೂ ಇರಲಿ. ಈ ಒಂದು ಖುಷಿ ಇವತ್ತಿಗೆ ಸೀಮಿತವಲ್ಲದೆ ದಿನನಿತ್ಯ ಇಂಥ ಒಂದು ಖುಷಿ ಯಾವತ್ತಿಗೂ ಇರಲಿ ಅಂತೇಳಿ ನಮ್ಮ ಒಂದು ಅನಿಸಿಕೆ ಅಷ್ಟೇ. ನಮ್ಮ ತರವಾಡು ಮನೆ ನಮಗೊಂದು ನಾವು ನಿರೀಕ್ಷೆ ಮಾಡಲಿಲ್ಲ, ಇಂಥ ಒಂದು ಮನೆ ನಮಗೆ ಆಗ್ತದೆ ಮಾಡ್ತಾರೆ. ನಮ್ಮ ಎಲ್ಲ ಒಗ್ಗಟ್ಟು ಕೂಡಿ ನಮ್ಮ ಕುಟುಂಬದವರು ಮಾಡಿದಂಥ ಮನೆ ಇದನ್ನು ಬಹಳ ವಿಶೇಷ ಕಾಣುತ್ತೆ. ಯಾಕಂತ ಹೇಳಿದರೆ ನಮ್ಮ ಜೀವಮಾನದಲ್ಲಿ ನಮ್ಮ ಮಕ್ಕಳಿಗಾಗಲಿ ನಮ್ಮ ಇಡೀ ಸುಳ್ಯ ತಾಲೂಕಿನಲ್ಲಿ ಇಂಥ ಮನೆ ಇಲ್ಲ ಅಂತ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಆ ಥರದ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಿರ್ಮಾಣ ಮಾಡಿದ ಮನೆಯನ್ನು ಮುಂದುವರಿಸಿಕೊಂಡು ಹೋಗಿ ಅಲ್ಲಿ ಏನು ಆಗುವಗಳು ನಡೀತದ ಆ ಕೆಲಸವನ್ನು ನಾವು ಮಾಡುವಂಥದ್ದು ನಮ್ಮಲ್ಲಿ ನಮ್ಮ ಜವಾಬ್ದಾರಿ, ನಾವು ಮಾಡ್ತಾ ಇರಬೇಕು. ಹಾಗೆ ಇದೊಂದು ಕ್ಷೇತ್ರ ಅಂದರೆ ನಮ್ಮ ಈ ದೋಳ ಮನೆತನ ಅಂದರೆ ತುಂಬ ಇಡೀ ಸುಳ್ಯ ತಾಲೂಕಿನಲ್ಲಿ ಯಾರು ಕೇಳಿದ್ರು ದೋಳ ಅಂತ ಹೇಳಿದ್ರು ಹೆಸರಿರುವಂಥ ಮನೆತನ. ಹಾಗೆ ಆ ಮನೆತನದ ಒಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಿದ್ದಾರೆ. ಆ ಮನೆ ಇನ್ನು ಮುಂದೆ ಸಹ ಎಲ್ಲರೂ ಮಾಡಿಕೊಂಡು ಅದನ್ನು ಬೆಳೆಸಿಕೊಂಡು ಹೋಗಲಿ ಅಂತೇಳಿ ನನ್ನ ಒಂದು ನಿರೀಕ್ಷೆ. ಅದೇ ರೀತಿ ಇಂದು ನಮ್ಮ ಸುದ್ದಿ ವಾಹಿನಿಯವರಿಗೆ ನಿಮಗೆ ಸಹ ಈ ಸಮಯದ ನಮ್ಮ ಧನ್ಯವಾದಗಳು ನಾನು ಕೊಡ್ತೇನೆ. ಥ್ಯಾಂಕ್ ಯು. ಭೂಮಿನ ದೇವರು ಕೊಟ್ಟಾಗೆ ಒಳ್ಳೆ ರೀತಿಯಲ್ಲಿ ನಾವೇ ನೆನೆಸುವಂಥ ರೀತಿಯಲ್ಲಿ ಕಾರ್ಯನ ನಾವು ನೆರವೇರಿಸಿಕೊಟ್ಟು ಇಲ್ಲಿಗೆ ನಾವು ಇಲ್ಲಿ ಹಂತಕ್ಕೆ ಇನ್ನು ಮುಂದೆ ಸಹ ದೇವರು ನಮಗೆ ಯೋಗದಾನ ಕೊಟ್ಟು ಈ ಕುಟುಂಬನ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡುವಲ್ಲಿಗೆ ಆ ದೇವರು ನಮ್ಮ ಬೆನ್ನುಸಾಯನ್ನು ಕೊಟ್ಟು ಆ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ತಂತ್ರಿಗಳ ನೋಡಿಕೊಳ್ತಾರೆ, ನಾನು ಕುಟುಂಬರೇ ತಂತ್ರಿಗಳು ದುಡ್ಡುಕೊಳ್ತೇನೆ. ಆ ನಂತರ ನೋಡಿಕೊಳ್ತೇನೆ. ತಂತ್ರಿಗಳೇ ಏನು ತಂತ್ರಿಗಳೇ, ಪವಿತ್ರ ಆದಂಥ ಸ್ಥಳ ಅಲ್ಲ ಅಲ್ವಾ? ಹೇಗಾಯ್ತು? ಪವಿತ್ರವಾದ ಸ್ಥಳ. ನಮ್ಮೊಂದಿಗೆ ಲೀಲಾದಾಸರವರು ಇದ್ದಾರೆ. ಹೌದು, ಖಂಡಿತ. ಬಹುಶಃ ಈ ಒಂದು ಸಾರಥ್ಯವನ್ನು ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ವೀರಪ್ಪಗೌಡರ ಪುತ್ರ, ಹಿರಿಯ ಪುತ್ರ ಅವರು ಈ ಒಂದು ಆದಿಮನೆಯ ನಿರ್ಮಾಣ ಹಂತದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕ್ರಿಯಾಶೀಲವಾಗಿದ್ದರು. ಹಿಂದೆ ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದು. ಆದರೆ ಇವತ್ತು ಮರ್ಕಂಜದ ಮಣ್ಣಿನಲ್ಲೂ ಕೂಡ ಅವರ ಒಂದು ಕಾಯಕ ಸಂದಿದೆ ಅಂತ ಏನು ಅನ್ನಿಸ್ತಾ ಇದೆ ಸರ್? ಭಾಳ ಸಂತೋಷ ಆಗ್ತದೆ. ಒಂದಷ್ಟು ವರ್ಷಗಳ ಹಿಂದೆ ನಾವು ನಮ್ಮ
ಆದಿ ಕುಟುಂಬಕ್ಕೆ ಅಂತ ದೀಪಾವಳಿ ಸಮಯದಲ್ಲಿರ್ಬೋದು, ಪತ್ತನಾದಿ ಸಮಯದಲ್ಲಿರ್ಬೋದು ವಿಶೇಷ ಕಾರ್ಯಕ್ರಮ ಬರ್ತಾಯಿದ್ದೆವು. ಬಂದಾಗಂತೂ ಈ ಎಲ್ಲ ಪರಿಸರದಲ್ಲಿ ಓಡಾಡ್ತಿದ್ದೆವು. ಆದರೆ ಆವಾಗ ನಮಗಿಷ್ಟೇ ಗೊತ್ತಿತ್ತು, ನಮ್ಮ ಅಜ್ಜರ ಕಾಲದಲ್ಲಿ ನಾವಿಲ್ಲಿ ಇದ್ದೆವು. ತದನಂತರ ಇಲ್ಲಿಂದ ಬಿಟ್ಟು ನಾವು ಗುಣಡಕಕ್ಕೆ ಹೋಗಿದ್ದೆವು. ಇದು ಒಂದಷ್ಟು ಬ್ರಾಹ್ಮಣರಿಗೆ ಇದೊಂದು ಜಾಗವನ್ನು ಕೊಟ್ಟು ಹೋಗಿದ್ರು ಅಂತ. ತದನಂತರ ನಮ್ಮ ಈ ದೋಳದಲ್ಲಿ ಆದಿಮನೆ ಆಗಬೇಕು, ನಾವೆಲ್ಲರೂ ಒಟ್ಟು ಸೇರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಲ್ಲಿ ದೋಳ ಮನೆಯಲ್ಲಿ ಒಂದು ಕಡೆಯಲ್ಲಿ ಒಂದು ಸಣ್ಣ ಚಾವಡಿಯನ್ನಾಗಿ ಮಾಡಿ ಮಾಡ್ತಾಯಿದ್ದೆವು. ಆ ಹಂತದಲ್ಲೇ ಯಾವುದೋ ಒಂದು ಕಾರಣಕ್ಕೆ ಚರ್ಚೆ ಬಂದಾಗ ಮತ್ತೆ ನಾವು ಜ್ಯೋತಿಷ್ಯರನ್ನು ಹೋಗಿ ಭೇಟಿಯಾದಾಗ ಜ್ಯೋತಿಷ್ಯದಲ್ಲಿ ಏನು ಕಂಡು ಬಂತು ಅಂತಂದರೆ, ನೀವೀಗ ಏನು ಇಲ್ಲಿ ಮಾಡಿದ್ದೀರಿ ಅದು ಮೂಲ ಸ್ಥಾನದಲ್ಲಿ ಇಲ್ಲ, ಬಹುಶಃ ನೀವು ಮೂಲ ಸ್ಥಾನವನ್ನು ಹುಡುಕಲಿಲ್ಲ, ಮೂಲ ಸ್ಥಾನ ಇದೆ ಅಂತ ಹೇಳಿ ಅವರು ಜ್ಯೋತಿಷ್ಯದಲ್ಲಿ ನಮಗೆ ಈ ಜಾಗವನ್ನು ಹೇಳಿದರು. ಆವಾಗ ನಮಗೆ ಗೊತ್ತಿತ್ತು ಅದು ಶಾಸ್ತ್ರಿಗಳ ಕೈಯಲ್ಲಿದೆ ಅಂತ. ನಮಗೆ ಆವಾಗ ಒಂಥರ ಮುಜುಗರ ಇತ್ತು, ಯಾವ ಥರ ಶಾಸ್ತ್ರಿಗಳ ಹತ್ರ ಹೋಗೋದು, ಮಾತಾಡೋದು, ನಮ್ಮ ಜಾಗ ಈಗ ಅವರ ಕೈಯಲ್ಲಿದೆ ನಾವು ಹೇಗೆ ಕೇಳೋದು. ಆದರೆ ಮತ್ತೆ ಅದರ ಬಗ್ಗೆ ಕೂಡ ನಾವು ಪ್ರಶ್ನೆ ಚಿಂತನೆ ಮಾಡಿದಾಗ ಇಲ್ಲ, ಇವತ್ತೇ ನೀವು ಹೋಗಿ ಶಾಸ್ತ್ರಿಗಳು ನಿಮಗೆ ಸಹಕರಿಸ್ತಾರೆ ಅಂತ ಹೇಳಿದರು. ಹಾಗೆ ನಾವು ಸೀದಾ ಶಾಸ್ತ್ರಿಗಳ ಮನೆಗೆ ಬಂದೆವು. ಶಾಸ್ತ್ರಿಗಳ ಮನೆಗೆ ಬಂದು ಶಾಸ್ತ್ರಿಗಳ ಹತ್ರ ಈ ಥರ ಒಂದು ಪ್ರಸ್ತಾಪ ಮಾಡಿದೆವು. ಆಗ ಶಾಸ್ತ್ರಿಗಳು ಭಾಳಷ್ಟು ನಮಗೆ ಒಂದು ಗಂಟೆಯ ಕಾಲ ಒಂದು ಪ್ರವಚನ ಕೊಟ್ಟರು. ದೋಳ ಅಂದರೆ ಏನು, ದೋಳ ಹೇಗಿತ್ತು, ನೀವೆಲ್ಲ ಈಗ ಸಣ್ಣ ಹುಡುಗರು, ಮುಂದಿನ ನಿಮ್ಮ ಅಜ್ಜನ ಕಾಲದಲ್ಲಿ ಹೇಗಿತ್ತು, ನಾವು ಹೇಗೆ ನಡೆದು ಬಂದೆವು, ಅವರೇ ನಮ್ಮನ್ನು ಕರ್ಕೊಂಡು ಬಂದರು. ನೋಡಿ, ಇಲ್ಲಿ ಇದೆ ಮನೆ ಬಿದ್ದಿದೆ, ಅಲ್ಲಿ ನೀವು ಮಾಡಬೇಕಿತ್ತು, ಅಲ್ಲಿ ಮಾಡೋದಲ್ಲ, ಕರೆಕ್ಟ್ ನಿಮ್ಮ ಜ್ಯೋತಿಷ್ಯರು ಹೇಳಿದ್ದು, ನೀವು ಇಲ್ಲಿ ಮಾಡಿ, ನನ್ನ ಸಹಕಾರ ಇದೆ ಅಂತ. ನಾವು ಹೇಳಿದೆವು, ಸಹಕಾರ ಅಂದರೆ ನಮಗೊಂದು ಎಕರೆ ಜಾಗ ಬೇಕು. ಅವ್ರು ಹೇಳಿದ್ರು, ಖಂಡಿತವಾಗಿ ನೀವು ಮಾಡೋದಿದ್ರೆ ನಾನು ಒಂದು ಎಕರೆ ಜಾಗ ಕೊಡ್ತೇನೆ ಅಂತ. ಅದೇ ಮೂಮೆಂಟಲ್ಲಿ ಅವರ ಮಗಳು ಜ್ಯೋತ್ಸ್ನಾ ಅಂತ ಅಕ್ಕ ಈಗ ಜಡ್ಜ್ ಆಗಿದ್ದಾರೆ, ಅವರಿಗೆ ಫೋನ್ ಮಾಡಿದರು, ಡಾಕ್ಟರ್ ಲೀಲಾದವರು ಬಂದಿದ್ದಾರೆ, ಹೀಗೆ ಅವರವ್ರ ಆದಿಮನೆ ಮಾಡ್ತಾರಂತೆ ಅಂತ. ಒಳ್ಳೇದಪ್ಪ, ಅವ್ರು ಮಾಡಲಿ, ನಾವೆಲ್ಲರೂ ಒಟ್ಟೆ ಅವ್ರ ಜೊತೆ ಸೇರಿಕೊಳ್ಳೋಣ ಅಂತ. ಮತ್ತು ಅವರ 2 ಮಕ್ಕಳಿಗೆ ಅವ್ರು ಫೋನ್ ಮಾಡಿದರು. ಇಮಿಡಿಯೇಟ್ 1 ವಾರದಲ್ಲಿಯೇ ಕೂಡ ಈ ಜಾಗದಲ್ಲಿ 2 RTC, ಒಂದು 57 ಸೆನ್ಸು, ಒಂದು 22 ಸೆನ್ಸ್, ಒಟ್ಟು 89 ಸೆನ್ಸನ್ನು ಅವರು ಡೈರೆಕ್ಟಾಗಿ ಹೇಳಿದರು. ಮತ್ತು ಅವರಿಗೆ ವಿಶೇಷವಾದಂಥ ಗೌರವ ಅವ್ರು ಫ್ರೀ ಕೊಟ್ಟಿದ್ದಾರೆ ಅಂತಲ್ಲ, ಆದರೆ ಅವ್ರು ಹೇಳಿದ್ರು, ನನಗೇನೇ ದುಡ್ಡಿನ ಇದಿಲ್ಲ, ನೀವು ಈಗ ದೇವಸ್ಥಾನ ಮಾಡ್ತಾ ಇದ್ದೀನಿ ಅಂತ. ಆಗ ನಾವು ಹೇಳಿದ್ರು, ನಾವೇನಾದರೂ ಕೊಟ್ಟು ತೊಗೊಳ್ಬೇಕು, ಹಾಗೆ ತೊಗೊಳ್ಳಿ. ಆಗ ಅವ್ರು ಹೇಳಿದರು, ನಮ್ಮ ರೆಕಾರ್ಡ್ ವ್ಯಾಲ್ಯೂ ಏನು ಬರ್ತದೆ ಅಷ್ಟನ್ನು ಮಾತ್ರ ನೀವು ಕೊಡಿ ಅಂತ ಹೇಳಿದರು. ತದನಂತರ ನಾವಿಲ್ಲಿ ದೋಳದ ಎಲ್ಲರೂ, ನಾನು ವಿಶೇಷವಾಗಿ ಹೇಳಬೇಕಂದ್ರೆ ನನ್ನ ದೋಳದ ಎಲ್ಲ ಕುಟುಂಬದವರು ಎಲ್ಲರೂ ಕೂಡ ಭಾಳಷ್ಟು ಹೃದಯವಂತಿಕೆಯಿಂದ ನಮಗೆ ಸಹಕರಿಸಿದ್ದಾರೆ. ನಾವಂತೂ ಇರಲಿಲ್ಲ, ಇಲ್ಲೆಲ್ಲ ಕೆಲಸವನ್ನು ನಾವು ಮಾಡಿಸ್ತಾ ಇದ್ದೆವು. ಕೆಲಸವನ್ನು ಹಂತ ಹಂತವಾಗಿ ಚೆನ್ನಕೇಶವ ದೋಳ ಇರ್ಬೋದು, ಹವೀನ್ ದೋಳ ಇರ್ಬೋದು, ಅವರ ಚಿಕ್ಕಪ್ಪ ಇರ್ಬೋದು, ಜನಾರ್ದನ ದೋಳ ಇರ್ಬೋದು, ಗಂಗಾಧರ ದೋಳ ಇರ್ಬೋದು, ಹಾಗೆ ಇಲ್ಲಿ ಸುಮಾರು ಮನೆಯವರು, ನನಗೆ ಕೆಲವರ ಹೆಸರು ಕೂಡ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲಿಗೆ ಬಂದದ್ದು ಭಾಳ ಕಮ್ಮಿ. ಎಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಈ ಹಂತದವರೆಗೆ ನಾವೀಗ ಬಂದಿದ್ದೇವೆ. ಬಂದಾಗ ಅವರು ಕೂಡ ಅಷ್ಟೇ, ನಮಗೆ ಇಲ್ಲಿ ಮೊದಲ ಹಂತದಲ್ಲಿ ನಮಗೆ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ನಮಗೆ ಯಾವ ವ್ಯವಸ್ಥೆಗಳಿರಲಿಲ್ಲ, ಎಲ್ಲವನ್ನು ಕೂಡ ಶಾಸ್ತ್ರಿಗಳು ಮಾಡಿಕೊಟ್ಟಿದ್ದು. ಅವರು ಈ ಏಜಿನಲ್ಲಿ ಕೂಡ ಆ ಸಮಯದಲ್ಲಿ ಬಂದು ನಮ್ಮ ಒಟ್ಟಿಗೆ ನಿಲ್ತಿದ್ರು. ಡಾಕ್ಟರ್ ಸುಳ್ಳಿಂದ ಬಂದಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಬರ್ತಾಯಿದ್ರು. ಎಲ್ಲ ಕಾರ್ಯಕ್ರಮ ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ. ಭಾಳ ಸಂತೋಷ ಆಗ್ತಿದೆ. ಮೊನ್ನೆ ಆ ನಂತರ ನಮಗೆ ಕುಂಟಾ ರವೀಶ್ ತಂತ್ರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ಬೋದು ಅಂತ ಜ್ಯೋತಿಷರು ಹೇಳಿದರು. ಹಾಗೆ ವಾಸ್ತುಶಿಲ್ಪಿ ಶ್ರೀನಾಥಣ್ಣ ಬಹಳ ಸಿಂಪಲ್ ವ್ಯಕ್ತಿ, ಅವರ ನಾಲೆಜ್ ಭಾಳ ಅಗರ್ಭವಾದಂಥ ನಾಲೆಜ್ ಇದೆ. ಬಟ್ ಅವರನ್ನು ನೋಡಿದರೆ ಅವರು ಭಾಳ ಸಿಂಪಲ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲದೆ ಜ್ಯೋತಿಷ್ಯದಲ್ಲಿರ್ಬೋದು, ತಂತ್ರಿಗಳ ಮಧ್ಯೆ ಇರ್ಬೋದು, ಶಿಲ್ಪಿಗಳ ಮಧ್ಯೆ ಇರ್ಬೋದು, ನಾವು ನಿರ್ಮಾಣ ಮಾಡೋರು ಈ 4 ಜನಗಳ ಮಧ್ಯದಲ್ಲಿ ಕೂಡ ಒಂದಿಷ್ಟು ಗೊಂದಲಗಳು ಬರದೆ ಅನ್ಯೋನ್ಯ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಮಗೆ ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರೆ. ತಂತ್ರಿಗಳು ಮೊನ್ನೆ ಬಂದಿದ್ದಾರೆ, ಪ್ರತಿಷ್ಠೆ ಆಯಿತು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಬಹಳ ಅಚ್ಚುಕಟ್ಟಾಗಿ ಆಗಿದೆ. ಇವತ್ತು ಹರಿಸೇವೆ ಮಾಡ್ತಾ ಇದ್ದೇವೆ, ಭಾಳ ಸಂತೋಷ ಆಗ್ತಿದೆ. ಈ ಪ್ರದೇಶವನ್ನು, ಪರಿಸರವನ್ನು ನೋಡುವಾಗ ಏನು ಅನ್ನಿಸ್ತಾ ಇದೆ? ಪ್ರದೇಶ ನೋಡುವಾಗ ಬಹಳ ಫಲವತ್ತಾದ ಪ್ರದೇಶ, ಶಾಂತಿ ಇದೆ, ಇಲ್ಲೊಂದು ಶಕ್ತಿ ಇದೆ. ನನಗಂತೂ ಭಾಳ ಸಂತೋಷ. ಇವನು ನೋಡಿ, ನಾವು ಒಂದಷ್ಟು ಗಿಡಗಳನ್ನು ಕೂಡ ಎಲ್ಲ ಹಾಕಿದ್ದೇವೆ, ಎಲ್ಲ ಹಣ್ಣಿನ ಗಿಡಗಳನ್ನು ಹಾಕಿದ್ದೇವೆ. ನಮಗೆ ಆಸೆ ಏನಂತಂದರೆ, ಮುಂದೆ ನಾವೀಗ ಶಾಸ್ತ್ರಿಗಳ ಹತ್ರ ಕೂಡ ಮಾತಾಡಿದ್ದೇವೆ, ಈ ಎಲ್ಲ ಜಾಗವನ್ನು ಕೂಡ ನಮಗೇನು ಅಡಿಕೆಗೆ ಹಳದಿ ರೋಗ ಬಂತು, ಎಲೆ ಚುಕ್ಕಿ ರೋಗ ಬಂತು ಅಂತ ಹೇಳುವಂಥದ್ದು, ಅಡಿಕೆ ಒಂದೇ ಅಲ್ಲ ಜೀವನ. ನಾವೇನಾಗುತ್ತೆ ಅಂದರೆ, ನಾವು ಈ ಪರಿಸರದ ಜನಗಳು ಭಾಳ ತಪ್ಪು ಕಲ್ಪನೆ, ಅಡಿಕೆ ಇಲ್ಲ ಅಂದರೆ ಜೀವನ ಇಲ್ಲ ಅಂತ. ಅಲ್ಲ, ಅಡಿಕೆ ಒಂದೇ ಜೀವನ ಅಲ್ಲ, ಬೇರೆ ಬೇರೆ ಉಪಕೃಷಿಗಳನ್ನು ಮಾಡಬೇಕು, ಹಸಿರುಗೊಳಿಸಬಹುದು, ಹಸಿರು ಮಾಡ್ಬೋದು, ಔಷಧಿ ಗಿಡವನ್ನು ನೆಡ್ಬೋದು, ಇದೆಲ್ಲ ಮಾಡಬೇಕು ಅಂತ. ಥ್ಯಾಂಕ್ ಯು. ಹುಚ್ಚಿ ಗಂಜಿರ ನನ್ನನ್ನು ಹುಚ್ಚಿ ಗಂಜಿರ ಬಿಟ್ಟು ಬಿಡಬೇಡಿ ಇಲ್ಲಿ, ಆಯ್ತಾ? ಹುಚ್ಚಿ ಗಂಜಿರ ಏನುಂಟಿಲ್ಲಿ ಕಾವಲುಗಾರನಿಗಿದ್ದಾನೆ,
ನಾನು ಮೇಲೆ ಎತ್ತು ಕೊಡ್ತೇನೆ, ಅವನ ಕೆಳಗೆ ಬಾಗಿಲಲ್ಲಿ ಕುಳಿತು ಕೊಡ್ತಾನೆ. ಏನು ಬೇಡ ಬೇಡ ನಮ್ಮೊಂದಿಗೆ ಡಿ.ವಿ. ಸತೀಶ್ ಸರ್ ಅವರಿದ್ದಾರೆ. ಹೌದು, ಈಗಾಗಲೇ ನಾವು ಈ ಒಂದು ಆದಿಮನೆಯ ಏನು ಈ ಸಂಭ್ರಮ ಏನಿದೆ ಆ ಪೂರ್ಣ ಸಿದ್ಧತೆಯ ಸಂದರ್ಭದಲ್ಲಿ ನಾವು ಬಂದು ಅವರನ್ನು ಮಾತಾಡಿಸಿದ್ವಿ. ಆಗ ಪೂರ್ತಿ ಇದರ ಹಿನ್ನೆಲೆಯನ್ನು ಹೇಳಿದರು. ಸಾಕಷ್ಟು ನಿರೀಕ್ಷೆ ಅವರಿಗೂ ಕೂಡ ಇತ್ತು, ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತದೆ ಅಂತ. ತುಂಬ ಸಂಭ್ರಮ ಪಡ್ತಾ ಇದ್ದೀರಾ ಅಂತ ಈ ಕ್ಷಣ? ಹೌದು, ಖಂಡಿತ ಖಂಡಿತ. ಮೊದಲನೇದಾಗಿ ಸುದ್ದಿ ಬಳಗಕ್ಕೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳಾಗ್ತದೆ. ಈ ಹಿಂದೆ ನಮ್ಮಲ್ಲಿಗೆ ನೀವು ಬಂದು ಪೂರ್ಣ ಕಾರ್ಯಕ್ರಮ ಅಥವಾ ತಯಾರಿಗಳಾಗಿರಲಿಲ್ಲ. ಆ ಸಂದರ್ಭದಲ್ಲಿ ತಾವು ಬಂದು ಎಲ್ಲ ಮಾಹಿತಿಯನ್ನು ನಮ್ಮಿಂದ ಪಡೆದು ಇಡೀ ಊರಿಗೆ, ರಾಜ್ಯಕ್ಕೆ ಅಥವಾ ದೇಶಕ್ಕೆ ಅಂತ ಹೇಳ್ಬೋದು, ಎಲ್ಲ ಕಡೆಗೆ ಪಸರಿಸಿದ್ದೀರಾ. ಅದರ ಎಷ್ಟು ಕಡೆಗೆ ವಿಸ್ತರಣೆ ಆಗಿದೆ ಅಂತ ಹೇಳುವಂಥದ್ದನ್ನು ನನ್ನ ಕಿವಿಯಲ್ಲಿ ಕೇಳಿದ್ದೀನಿ. ಆ್ಯಕ್ಚುಲಿ ವೆಬ್ಸೈಟಲ್ಲಿ ಎಷ್ಟು ಜನ ವ್ಯೂವರ್ಸ್ ಇದ್ದರು ಅಂತೇಳಿ. ಹಾಗೆಯೇ ನಾವೊಂದಿಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ಪ್ರಕಾರ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಗುರು ಹಿರಿಯರ, ನಮ್ಮ ವಾಸ್ತುತಜ್ಞರ ಹಾಗೂ ತಂತ್ರಿಗಳ ಹಾಗೂ ಜ್ಯೋತಿಷ್ಯರ ಪ್ರಕಾರ ನಾವು ಯಾರಿಗೆಲ್ಲ ಹೇಳಬೇಕು, ಏನೇನು ಮಾಡಬೇಕು ಅಂತ ಹೇಳುವಂಥ ಎಲ್ಲ ಸಿದ್ಧತೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಕ್ರಮ ಪ್ರಕಾರವಾಗಿ ಮಾಡ್ತಾ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ತಂತ್ರಿಗಳ ಅಥವಾ ನಮ್ಮ ವಾಸ್ತುತಜ್ಞರ ಮುಖಾಂತರ ನಮಗೆ ಯಾರು ಸ್ಥಳದಾನ ಮಾಡಿದರು ಶಾಸ್ತ್ರಿಗಳು, ಅವರ ಕುಟುಂಬ ಸಮೇತ ಅವರನ್ನು ಕರೆದು ನಾವು ಅವರ ಆಶೀರ್ವಾದ ಪಡಬೇಕು ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರ ನಾವು ಅವರ ಹತ್ರ ಬೇಡ್ಕೊಂಡ್ವಿ, ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ. ಅವರ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದರು, ಶಾಸ್ತ್ರಿಗಳು ಹಾಗೂ ಅವರೆಲ್ಲ ಮಕ್ಕಳೆಲ್ಲ ಬಂದು ನಮಗೆ ತುಂಬ ಚೆನ್ನಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಾದ ನೀಡಿ ಹೋದರು. ನಿಮ್ಮ ಕುಟುಂಬ ಇನ್ನೂ ಮೇಲಕ್ಕೇರಬೇಕು ಅಂತ ಹೇಳಿ. ಹಾಗೆ ನಮ್ಮ ಕುಟುಂಬ ಹಾಗೂ ಈ ಊರು ಕೂಡ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ಅಭಿಲಾಷೆ. ಆ್ಯಕ್ಚುಲಿ ಏನು ಸರ್ ಮುಂದೇನು ನಮ್ಮ ಉದ್ದೇಶ ದೋಳ ಮನೆತನ ಅನ್ನುವಂಥದ್ದು ಇಡೀ ಊರಿಗೆ ಗೊತ್ತಾಗಬೇಕು. ಹಾಗೆ ಊರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಎಷ್ಟು ಸಂಭ್ರಮದಿಂದ ನಡಿಬೇಕು, ಯಾವ ರೀತಿ ನಡಿಬೇಕು, ಯಾವ ವ್ಯವಸ್ಥೆಯನ್ನು ನಡಿಬೇಕು ಅನ್ನುವಂಥದ್ದು ನಮ್ಮ ಆಶೆ ಇತ್ತು. ಅದೇ ಪ್ರಕಾರ ನಾವು ತುಂಬ ಸರಳ ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಆ್ಯಕ್ಚುಲಿ ಈ ಕಾರ್ಯಕ್ರಮ ನಡೆದು ಆಲ್ರೆಡಿ ಈಗ ನಾವು 20 ತಾರೀಕಿಗೆ ನಾವು ಕುಟ್ಟಿ ಪೂಜೆಯನ್ನು ನೆರವೇರಿಸಿದ್ದೇವೆ. 21 ತಾರೀಕಿಗೆ ನಾವು ವಾಸ್ತು ಹೋಮ ಆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. 22ಕ್ಕೆ ನಾವು ಪ್ರತಿಷ್ಠಾ ಕಲಶವನ್ನು ನಾವು ನೆರವೇರಿಸಿದ್ದೇವೆ. ಆ್ಯಕ್ಚುಲಿ ಆ ದಿನದಲ್ಲಿ ನಮ್ಮ ಊರಿನ, ನಮ್ಮ ಕುಟುಂಬದ ಹಾಗೂ ಎಲ್ಲ ಪರ ಊರಿನವರು ಎಲ್ಲರೂ ಬಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲ ದೇವರ ಪ್ರಸಾದವನ್ನು ಅವರು ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಹಾಗೂ ನಮಗೆಲ್ಲರಿಗೂ ಅವರ ಆಶೀರ್ವಾದವನ್ನು ನೀಡಿ ಹೋಗಿದ್ದಾರೆ. ಇದು ನಮಗೆ ಬಹಳ ಸಂತೋಷ ಆಗ್ತದೆ. ಓಕೆ, ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು. ದೋಳ ಕುಟುಂಬದ ಇನ್ನಿಬ್ಬರು ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಹೌದು, ಈಗಾಗಲೇ ನಾವು ಆರಂಭದಲ್ಲೇ ಮಾತಾಡಿದ್ವಿ. ದೋಳ ಮನೆತನದ ಹಿರಿಯರಾಗಿರುವಂಥ ಬಾಲಕೃಷ್ಣ ಮಾಸ್ಟರವನ್ನು, ಅವರ ಸುಪುತ್ರರು ರಾಜೇಶ್ ಮತ್ತು ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ತುಂಬ ವೈಭವದಿಂದ ಒಂದು ಕಾರ್ಯಕ್ರಮ ನಡೆದಿದೆ. ಈ ಕುಟುಂಬದ ಸದಸ್ಯರಾಗಿ ತಮಗೇನು ಅನ್ನಿಸ್ತದೆ? ಈ ನಮ್ಮ ದೋಳ ತರವಾಡು ಮನೆಯ ಬ್ರಹ್ಮಕಲಶ ಮತ್ತು ಈಗ ಈ ಎಲ್ಲ ಕಾರ್ಯಕ್ರಮಗಳು ಮೊನ್ನೆಯಿಂದ 3 ದಿನಗಳ ಕಾಲ ನಡೆದು ಭಾಳ ಯಶಸ್ವಿಯಾಗಿ ಇಲ್ಲಿ ತನಕ ಬಂದಿದೆ. ಹಾಗೆ ಇನ್ನು ಮುಂದೆ ನಾವೆಲ್ಲರೂ ಕುಟುಂಬದ ಸದಸ್ಯರು ಸೇರಿಕೊಂಡು ಹಾಗೆ ನಮ್ಮ ಅಣ್ಣನವರಾದ ಲೀಲಾಧರ್ ಮತ್ತು ಸತೀಶ್ವರವ್ರ ಜೊತೆ ಸೇರಿಕೊಂಡು ನಾವೆಲ್ಲರೂ ಇದಕ್ಕಾಗಿ ಶ್ರಮಪಟ್ಟು ದುಡಿತೇವೆ. ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಕೆಲಸ ಕಾರ್ಯಗಳಲ್ಲಿ ನೆರವೇರಿಸ್ತೇವೆ. ದೈವಿಕ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನಾವು ಭಾಗವಹಿಸ್ತೇವೆ ಅಂತ ನಾನು ಇಲ್ಲಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ದೋಳ ಮನೆತನ ತುಂಬ ಪುರಾತನದ ಇದು ಇತಿಹಾಸ ಇರುವಂಥ ಮನೆತನ ಇದು. ಮತ್ತು ಇಲ್ಲಿಯ ಗ್ರಾಮದ ದೇವರುಗಳಿಗೆ ಕೂಡ ಇಲ್ಲಿಯ ಇದು ಸಂಬಂಧ ಇದೆ. ಇವಾಗ ಈ ಆದಿಮನೆ ದೋಳಮನೆ ನಮ್ಮ ಕುಟುಂಬದ ಹಿರಿಯರಾದ ವೀರಪ್ಪ ಗೌಡರ ಮಕ್ಕಳು, ಅವರ ಶ್ರಮದಿಂದ ಇದು ಇಲ್ಲಿ ತನಕ ವಿಜೃಂಭಣೆಯಿಂದ ಈಗ ನಡೀತಾ ಇದೆ. ಇನ್ನೂ ಕೂಡ ಇದು ಚೆನ್ನಾಗಿ ಅವರಿಗೆ ಒಳ್ಳೆಯ ಆರ್ಥಿಕ ಸಹಾಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಎಲ್ಲ ಕುಟುಂಬದವರೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಆಚರಣೆ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಸರಿ, ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಖಂಡಿತ ಒಂದು ವಿಶೇಷ ಸಂದರ್ಭ ಇದು. ಪಾರಂಪರಿಕ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ತರವಾಡು ಅಥವಾ ಆದಿಮನೆಗಳು ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಒಂದು ಶಕ್ತಿ ಮತ್ತು ಸತ್ವದ ಸಂಕೇತ. ಶ್ರದ್ಧೆಯಿಂದ ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇಲ್ಲಿ ಒಂದು ದೋಳ ಆದಿಮನೆ ಅತ್ಯಂತ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ನಾವು ಆರಂಭದಿಂದಲೂ ಕೂಡ ಇದನ್ನು ಜಗತ್ತಿಗೆ ಬಿತ್ತರಿಸಿದ್ದೇವೆ. ಈ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಈಗ ಮತ್ತೆ ಬಂದು ಅದರ ನಿರ್ಮಾಣ ಆದ ನಂತರದ ದೃಶ್ಯಾವಳಿಗಳನ್ನು ವೀಕ್ಷಕರಿಗೆ ನೀಡಿದ್ದೇವೆ. ಈ ಒಂದು ದೋಳ ಆದಿಮನೆಯಿಂದ ನನ್ನ ಕೋ ಆ್ಯಂಕರ್ ಪ್ರಜ್ಞಾ ಸಾಲಿಯಾನ್
ಅದೇ ರೀತಿಯಲ್ಲಿ ಸುದ್ದಿ ರಿಪೋರ್ಟರ್ ಕೃಷ್ಣ ಬೆಟ್ಟ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾ ಕುಮಾರ್ ನಾಯಕ, ಸುದ್ದಿ ನ್ಯೂಸ್.